ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಈ ಸಮ್ಮರಿಗೆ ಈ ಥರ ಬಿಸಿ ಬಿಸಿ ಏನಾದರೂ ಇರಬೇಕು. ಒಂದೊಳ್ಳೆ ಸಂಜೆ ಹೊತ್ತು ಜ್ಯೂಸು, ವಿಡಿಯೋ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೋಡಿ ಫ್ರೆಂಡ್ಸ್, ಮೊನ್ನೆ ಓಡು ನಾನು ಅದು ಕಪ್ಪು ಮಾಡಿದ್ದಾರೆ ನೋಡಿ, ಚೆನ್ನಾಗಿ ಹೇಳ್ತದೆ. ಇಷ್ಟಿನ ಥರ 3 ಸತಿ ಮಾಡಿದ್ದೇವೆ. ಅದು ಸಡನ್ ನೆನಪಾಯಿತು ತೋರಿಸುವಂತ. ನೋಡಿ ಚೆಂದ ಹೇಳ್ತದೆ. ಇವತ್ತು ಅದೇ ಬೆಳಿಗ್ಗೆ ತಿಂಡಿ ಅದೇ ಮಾಡಿದ್ವಿ. ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ನು ನಮ್ಮ ಗಿಡದಲ್ಲಿ ಟೊಮೆಟೊ ಹಣ್ಣಾಗಿದೆ. ಇದು ಸುಮಾರು ಹಣ್ಣಾಗಿದೆ. ತೆಗಿವ ಎಲ್ಲರದು ಏನಾದರೂ ತಿನ್ಕೊಂಡು ಹೋಗ್ತದೆ. ಒಂದು ಹಾಳಾಗಿದೆ. ಸುಮ್ಮನೆ ಸ್ನಾನ ಮಾಡಿ ಬಾ ತನುಷು, ತಲೆ ತಿನ್ಬೇಡ. ಒಂದು ಹಾಳಾಗಿದೆ. ಎಷ್ಟು ಹಣ್ಣಾಗಿದೆ ನೋಡಿ. ಒಂದು ಅದು ಎಲ್ಲ ಮಲಗಿದಾಗೆ ಮಲಗಿದೆ ಥರ. ಕೋಲ್ ಕಟ್ಟರು ಇಲ್ಲೆಲ್ಲ ಉಂಟು ನೋಡಿ. ಇಲ್ಲಿ 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 ಒಂದೇನ ಹಾಳಾಗಿದೆ ನೋಡಿ. ಎಷ್ಟು ಹಣ್ಣಾಗಿದೆ ಟೊಮೆಟೊ. ಏಳು ತಪಸ್ಯ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಜೆ ಹೊತ್ತು ಏನಾದರೂ ತಿನ್ನುವ ಅಂತ ಅನಿಸಿತ್ತು. ಸೊ ಪಾನಿಪುರಿ ರೆಡಿಮೇಡ್ ಮನೆ ಸಂತೆಗೆ ಹೋದಾಗ ತಗೊಂಡಿದ್ದೆ. ಸೊ ಇಷ್ಟುಂಟು. ಸ್ವಲ್ಪ ನೀರುಳ್ಳಿ, ಎಣ್ಣೆ ಕಾಯ್ತಾ ಉಂಟು. ಎಷ್ಟು ಸಣ್ಣದಿತ್ತು, ಎಷ್ಟು ದೊಡ್ಡ ಆಯ್ತಲ್ಲ. ಮನೇಲಿ ಸಹ ಮಾಡಲಿಕ್ಕೆ ಆಗ್ತದೆ. 2 ಸತಿ ಮಾಡಿದ್ದೆ ಮನೇಲಿ ಸಹ. ಸ್ಟಫ್ ಹಾಕೊಳ್ಳುವ. ಆಮೇಲೆ ಸ್ವಲ್ಪ ನೀರುಳ್ಳಿ. ಹೀಗೆ ಸಹ ತಿನ್ಬೋದು, ಹೀಗೆ ತಿನ್ನೋಕ್ಕಾಗ್ತದೆ. ರುಚಿ ರುಚಿಯಾದ ಬಜ್ಜಿ ರೆಡಿ. ಕಾರ್ನಿಂದ ಮಾಡ್ಬೋದು, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿತ್ತು. ಟೇಸ್ಟಿಯಾದ ಕಾರ್ನ್ ಬಜ್ಜಿ ರೆಡಿ. ಕಾರ್ನ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು,
ಇಲ್ಲಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸ್ಪೈಸಿಗೆ ಅರಶಿನ, ಉಪ್ಪು, ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ನೀರು ಹಾಕಿ ಕಲಸೋದು. ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟೇ ನೋಡಿ ಹಾಕೋದು. ಬೇಕಾದ್ರೆ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಅಂದರೆ ಅಂಟಿಬೇಕಲ್ಲ, ಹೀಗೆ ಬಿಡಬೇಕು. ಆದರೆ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನಿಸಿತು, ಸ್ವಲ್ಪ ಹಾಕ್ಕೊಂಡೆ ಕಡಲೆ ಹಿಟ್ಟು. ಉಪ್ಪು ಬೇಕಾದರೆ ನೋಡ್ಕೊಳ್ಳಿ. ಇದಿಷ್ಟು ಸಾಕು. ಇದು ನಾನು ನೋಡಿ ಇಷ್ಟು ಹದಕ್ಕೆ ಮಾಡ್ಕೊಂಡಿದ್ದೇನೆ. ಎಣ್ಣೆಯಲ್ಲಿ ಬಿಡಲಿಕ್ಕೆ ಸರಿ ಆಗ್ತದೆ. ಸೊ ಎಣ್ಣೆ ಕಾಯ್ತಾ ಉಂಟು, ಒಂದೊಂದೇ ಹಾಕುವ. ರುಚಿಯಾದ ಕಾರ್ನ್ ಪಕೋಡ ರೆಡಿ. ಒಳ್ಳೆ ಟೀಯಾ ಕಾಫಿಯಾ ಏನಾದರೂ ಇದ್ದರೆ ರುಚಿಯಾದ ಜ್ಯೂಸ್ ಹಾಗೆ ಕಾರ್ನ್ ಬಜ್ಜಿ ರೆಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.